ಮೈಸೂರಿನ ಮಾಜಿ ಸಂಸದರಾದ ಮಿಸ್ಟರ್ ಅವಿವೇಕಿ, ಮಿಸ್ಟರ್ ಅಯೋಗ್ಯ, ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ, ನಿನ್ನೆ ಏನೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರಿ. ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ಕೆ ಧೂಳಕ್ಕೆ ಸಮಾರಿ ನೀವು. ಅದನ್ನು ಮಾತಾಡೋದಕ್ಕಿಂತ ಮುಂಚೆ ವಿಜಯೇಂದ್ರ ಟ್ಯಾಕ್ಸು ಮಾತಾಡಬೇಕಲ್ಲ. ಆರ್ ಅಶೋಕ್ ಟ್ಯಾಕ್ಸು, ವಿಜಯೇಂದ್ರ ಟ್ಯಾಕ್ಸು, ಯತ್ನಾಳ್ ಟ್ಯಾಕ್ಸು, BJP ಟ್ಯಾಕ್ಸು, ಮೋದಿ ಟ್ಯಾಕ್ಸು, ಅಮಿತ್ ಶಾ ಟ್ಯಾಕ್ಸು, BL ಸಂತೋಷ್ ಟ್ಯಾಕ್ಸು, ಪ್ರಹ್ಲಾದ್ ಜೋಶಿ ಟ್ಯಾಕ್ಸು. ಈ ಟ್ಯಾಕ್ಸ್ ಲ್ಯಾಬ್ಗಳೆಲ್ಲ ಮರ್ತೋದಂಗಿದ್ದೀರಾ ನೀವು. ಕರ್ನಾಟಕದ ರಾಜಕಾರಣದಲ್ಲಿ ಯತೀಂದ್ರಣ್ಣ ಅವರು ಒಂದು MLC ಆಗಿದ್ದಾರೆ. ಅದಾದರೂ ನಿಮಗೆ ಪ್ರಜ್ಞೆ ಇದೆಯಾ ಇಲ್ವಾ? ಒಂದು MLC ಅಂದರೆ ಅವ್ರ ಪರಿಮಿತಿಯಲ್ಲಿ ಅವರು ಶಿಫಾರಸು ಮಾಡ್ತಾರೆ, ಅವ್ರ ಪರಿಮಿತಿಯಲ್ಲಿ. ಯತೀಂದ್ರ ಸಾಹೇಬ್ರಿಗೆ ನಮ್ಮ ಹೈಕಮಾಂಡ್ MLC ಮಾಡಿರೋದು ಅವರು ಸಿದ್ದರಾಮಯ್ಯ ಸಾಹೇಬ್ರ ಮಗ ಅನ್ನೋ ಕಾರಣಕ್ಕಲ್ಲ. ಪಕ್ಷಕ್ಕೆ, ಪಕ್ಷದ ಸಂಘಟನೆಗೆ ಯತೀಂದ್ರ ಸಾಹೇಬ್ರ ಕೊಡುಗೆ ಇದೆ. ಆ ಕಾರಣಕ್ಕೆ ಅವ್ರನ್ನ MLC ಮಾಡಿದ್ದಾರೆ. ಅವ್ರ ಪರಿಮಿತಿಯಲ್ಲಿ ಅವ್ರ ತೀರ್ಮಾನ ತಗೊತಾರೆ. ನೀವು ಸುಮ್ಮನೆ ಬಾಯಿಗೆ ಬಂದಿದ್ದು ಬಡ್ಕೊತೀರ. ದಯವಿಟ್ಟು ಅದು ಆರ್ ಅಶೋಕ್ ಟ್ಯಾಕ್ಸು, ಯತೀಂದ್ರ ಅಂತೆಲ್ಲ ಮಾತಾಡ್ತಿದ್ರಲ್ಲ ನೀವು, ಅದೇನೋ ಆ ಟ್ಯಾಕ್ಸ್ ಇದೆಯಲ್ಲಪ್ಪ. ನಮ್ಮ ಯತ್ನಾಳ್ ಟ್ಯಾಕ್ಸ್ ಬಗ್ಗೆ ಮಾತಾಡಪ್ಪ. ಬಿಜಾಪುರಲ್ಲಿ ನಮ್ಮ ಯತ್ನಾಳ್ ಅವ್ರು ಏನು ಟ್ಯಾಕ್ಸ್ ತೊಗೊತಾರೆ, ಆರ್ ಅಶೋಕ್ ಅವ್ರ ಟ್ಯಾಕ್ಸ್ ಏನು, ಇದ್ರ ಬಗ್ಗೆ ಎಲ್ಲ ಮಾತಾಡಿ ಪ್ರತಾಪ್ ಸಿಂಹ ಅವರೇ. ಮಂತ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿನ ಆರ್ ಅಶೋಕ್ ಅವರು ಅದೇನೋ BJP ಅವರೆಲ್ಲ ಬಾಯ್ಕಾಟ್ ಮಾಡಿದ್ರಂತೆ. ಅಶೋಕಣ್ಣ, ನಿನಗೆ ದಮ್ ಇದ್ದರೆ ಎಲೆಕ್ಷನ್ನು ಬಾಯ್ಕಾಟ್ ಮಾಡಬೇಕು. ನೀನು ಎಲೆಕ್ಷನ್ ಕ್ಯಾಂಡಿಡೇಟ್ನೇ ಹಾಕ್ಸ್ಬಾರ್ದು BJPಯಿಂದ. ನೀನು ಬಂದಮೇಲೆ ಅದೇನೋ ಅದು ಯಾವಾಗ ಇನ್ನೊಂದು 15-20 ವರ್ಷಕ್ಕೆ ಅಧಿಕಾರಕ್ಕೆ ಬರ್ತೀರಂತಲ್ಲ, ಆವಾಗ ನೀವೇನಾದರೂ ಮಾಡ್ಕೊಳ್ಳಿ GBನ. ಮಾನ ಮರ್ಯಾದೆ ಇಲ್ಲ BJP ಅವ್ರಿಗೆ. ಅಲ್ಲ ಸರ್, ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬದ ಬಗ್ಗೆ ಪದೇ ಪದೇ ಅವರು ಟಾರ್ಗೆಟ್ ಮಾಡಿದ್ರೆ, ಅವಾಗ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬನ ತಂದರು, ಈಗ ಯತೀಂದ್ರನ ತಂದು ಮಾತಾಡ್ತಿದ್ದಾರೆ. ಬಾಯಿ ಕಂಟ್ರೋಲಲ್ಲಿ ಇಟ್ಕೋ ಪ್ರತಾಪ್ ಸಿಂಹ ಅವರೇ. ನೀವು ಎಷ್ಟು ಬಾಯಿ ಬಡ್ಕೊಂಡ್ರು ನಿಮ್ಮ BJP ಅವ್ರು ಕೇರ್ ಮಾಡಲ್ಲ. ವಿಜಯೇಂದ್ರ ನಿನ್ನನ್ನು ಕಂಡ್ರೆ ಆಗಲ್ಲ. ಆರ್ ಅಶೋಕ್ ಅವ್ರು ನಿನ್ನ ಹತ್ರಕ್ಕೆ ಬಿಟ್ಕೊಳ್ಳಲ್ಲ. ಯತ್ನಾಳಿಗೆ ನಿನ್ನ ಕಾಂಪಿಟೇಷನ್ನು. ಯಾರು ನಿನ್ನ ಹತ್ರಕ್ಕೆ ಬಿಡ್ತಾರೆ? ಏನಾದರೂ ಮಾತಾಡಿದ್ರೆ ಯಾರೂ ಬಾಯಿ ಬಿಡ್ತಿಲ್ಲ ಅಂತ. ನಿನ್ನಂಥ ಅವಿವೇಕಿ, ಅಯೋಗ್ಯ ರಾಜಕಾರಣದಲ್ಲಿರೋದಕ್ಕೆ ನಾಲಾಯಕ್ಕು. ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ಕೆ ಧೂಳು ಸಮ. ಮೈಂಡ್ ಯುವರ್ ಟಂಗ್ ಮಾತಾಡೋದಕ್ಕಿಂತ ಮುಂಚೆ. ಅದೇ ಮೇಡಮ್, ಅದೇ ಇನ್ನೊಂದು 20 ವರ್ಷಕ್ಕೆ ಅಧಿಕಾರಕ್ಕೆ ಬರ್ತಾರೆ, ನನ್ನ ನಂಬಿಕೆ ಇದೆ. 20 ವರ್ಷ ಆದಮೇಲೆ ಬರ್ತಾರೆ. ಆಫ್ಟರ್ 20 ಇಯರ್ಸ್ವರೆಗೂ ನಾವು GBನ ಅಸ್ತಿತ್ವದಲ್ಲಿ ಇಡ್ತೀವಿ. 20-25 ವರ್ಷ ಆದಮೇಲೆ ಆರ್ ಅಶೋಕ್ ಅವ್ರ ನೆಕ್ಸ್ಟ್ ಜನರೇಷನ್ ಅವ್ರ ಅಧಿಕಾರಕ್ಕೆ ಬಂದಮೇಲೆ ನೋಡೋಣ. ಅಭಿವೃದ್ಧಿ ಅನ್ನುವಂತ ವಿಚಾರ ಮಾತಾಡ್ತಾರೆ BJP. ಆದ್ರೆ ನಿನ್ನೆ ಅಭಿವೃದ್ಧಿ ವಿಚಾರವಾಗಿ GBA ಸಭೆ ನಡೆದಿದ್ದಂತಹದನ್ನ ಬಾಯ್ಕಾಟ್ ಮಾಡೋ ಮೂಲಕ ಕ್ಷೇತ್ರದ ಜನಗಳಿಗೆ ಇವ್ರು ಏನ್ ಹೇಳ್ತಾರೆ? ಮೇಡಮ್, BJP ಅವರಿಗೆ ಅವ್ರದ್ದು 1 ಪಾಯಿಂಟ್ ಅಜೆಂಡಾ, ಏನಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು. ಅವ್ರ ಅಭಿವೃದ್ಧಿ ಬಗ್ಗೆ ಮೇಡಮ್ ಇವತ್ತು ಭಾಳಷ್ಟು ವಿಚಾರ ಮಾಡ್ತಾರಲ್ಲ. 4 ವರ್ಷ ಇವ್ರ ಕೈಯಲ್ಲಿ ಅಧಿಕಾರ ಇತ್ತಲ್ಲ, ಆ ಚೇಂಜಸ್ ತರ್ಬೋದಾಗಿತ್ತಲ್ಲ. ನಾವೇನು ನಿಲ್ಲಿಸಿರಲ್ವಾ? ಅವ್ರ 4 ವರ್ಷದ ಸರ್ಕಾರ ಅದೊಂದು ರೀತಿ ಅಕ್ರಮ ಸಂತಾನದ ಸರ್ಕಾರ. 4 ವರ್ಷ. ಯಾಕೆಂದರೆ ನಮ್ಮ ಕೂಸುಗಳನ್ನ ಕರ್ಕೊಂಬಂದು ಅಲ್ಲೋಗಿ ಸರ್ಕಾರ ರಚಿಸಿದ್ರು. ಇವತ್ತು ಅಭಿವೃದ್ಧಿ ಬಗ್ಗೆ ಅವ್ರ ಕಾಳಜಿ ಇದ್ದಿದ್ರೆ ಬರಬೇಕಾಗಿತ್ತು. GBಗೆ ಬಂದು ಫೈಟ್ ಮಾಡಬೇಕಾಗಿತ್ತು. GBಗೆ ಬರಲ್ಲ, ಫೈಟ್ ಮಾಡಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ. ಏನಾದರೂ ಮಾತಾಡಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದು, ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡೋದು. ನೆನ್ನೆ ನಮ್ಮ ಪ್ರಿಯಾಂಕ್ ಸಾಹೇಬರು ಕರೆಕ್ಟಾಗಿ ಹೇಳಿದ್ದಾರೆ. ಪ್ರಗತಿ ಆಗ್ತಾ 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 ಒಂದು ನಗರ ಬೆಳೆಯುತ್ತೆ. ಇವತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ನಾವು 2nd ಪ್ಲೇಸಲ್ಲಿ ಇದ್ದೀವಿ. ಮೈಗ್ರೇಷನ್ ಜಾಸ್ತಿ ಆಗ್ತಿದೆ. ಬೇರೆ ಬೇರೆ ಸ್ಟೇಟ್ಸಿಂದ ಬಂದು ಬೆಂಗಳೂರಲ್ಲಿ ಬದುಕನ್ನು ಕಟ್ಕೊತಾ ಇದ್ದಾರೆ. ಜನಸಂಖ್ಯೆ ಹೆಚ್ಚಾಗ್ತಿದೆ. ಲ್ಯಾಂಡ್ ರಿಮೈನ್ಸ್ ದ ಸೇಮ್, ಪಾಪ್ಯುಲೇಷನ್ ಇನ್ಕ್ರೀಸಸ್ ಮೋರ್. ಇವತ್ತು ಜನಸಂಖ್ಯೆ ಜಾಸ್ತಿ ಆದಾಗ ವೆಹಿಕಲ್ ಪರ್ಚೇಸ್ ಜಾಸ್ತಿ ಆಗ್ತಿದೆ, ಟ್ರಾಫಿಕ್ ಜಾಸ್ತಿ ಆಗ್ತಿದೆ. ಇದರ ಅರ್ಥ ಪ್ರಗತಿ ಆಗ್ತಿದೆ ಅಂತ. ನಮ್ಮ ಸಾಹೇಬರು ಅದನ್ನು ಹೇಳಿದ್ರೆ ಅದನ್ನು BJP ಅವರು ಆರ್ ಅಶೋಕಣ್ಣ ಪ್ರೆಸ್ ಮೀಟಲ್ಲಿ ಏನೇನೋ ವ್ಯಾಖ್ಯಾನಿಸ್ತಾರೆ. ಅಶೋಕಣ್ಣ, ಯಾಕೆ ಪ್ರಿಯಾಂಕಾ ಸಾಹೇಬ್ರನ್ನ ಕಂಡ್ರೆ ನಿಮ್ಗೆ ಅಷ್ಟು ಭಯ ಆಗ್ತಿದೆ? ಪ್ರಿಯಾಂಕಾ ಸಾಹೇಬರು ಈ ರಾಜ್ಯದ ಫ್ಯೂಚರ್. ಮರ್ತೋಗ್ಬೇಡಿ ಆರ್ ಅಶೋಕ್ ಅವರೇ.